ಹಾಯ್ ಗೈಸ್, ಈಗ ಮೋದಿಜಿಯವರು ಶೇಖರಣೆ ಮಾಡ್ತಿರುವಂಥ ವೀಡಿಯೋ ಈಗ ಟ್ರೆಂಡಿಂಗಲ್ಲಿ ಇದೆಯಲ್ವಾ ರೀಲ್ಸ್. ಈಗ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಎಲ್ಲ ಕಡೆ ಆ ಒಂದು ವೀಡಿಯೋ ಟ್ರೆಂಡಿಂಗಲ್ಲಿದೆ. ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ಫೋಟೋವನ್ನು ಹಾಕ್ಕೊಂಡು AI ಮೂಲಕ ವೆಬ್ಸೈಟಲ್ಲಿ ಯಾವ ರೀತಿಯಾಗಿ ಆ ವೀಡಿಯೋನ ಜನ್ರೇಟನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಶೇರನ್ನು ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ಮೊದಲು ನೀವು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಸರ್ಚ್ ಅಂತ ಇರುತ್ತೆ. ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಫೈಲು AI ಅಂತ ಸರ್ಚನ್ನು ಮಾಡಿ. ಫೈಲು AI ವಿಡಿಯೋ ಅಂತ ಸರ್ಚ್ ಮಾಡಿದ್ರು ಹೋಗುತ್ತೆ. ಕೆಳಗಡೆ ನಿಮಗೆ ಫೈಲು AI ಅಂತ ಬರುತ್ತೆ, ಎರಡನೇ ಆಪ್ಷನ್. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ನಂತರ ನಿಮಗೆ ಈ ರೀತಿಯಂಥ ಇಂಟರ್ಫೇಸ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ವ, ನೀವು ಫಸ್ಟ್ ಟೈಮ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ರೆ ನಿಮಗೆ ಮೇಲ್ಗಡೆ ರೈಟ್ ಸೈಡಲ್ಲಿ ನನ್ನ ಒಂದು ಲೋಗೋ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನಿಮಗೆ ಸೈನ್ ಇನ್ ಅಂತ ಕಾಣಿಸ್ತಾ ಇರುತ್ತೆ. ಸೈನ್ ಇನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗೂಗಲ್ ಅಕೌಂಟ್ ಇಮೇಲ್ ಮೂಲಕ ನೀವು ಲಾಗಿನನ್ನು ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನನ್ನು ಮಾಡೋದು ಯಾವ ರೀತಿಯಾಗಿ ಅಂತ ನಮಗೆ ಪ್ರಿವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇದರ ಹಿಂದ್ಗಡೆನೇ ಇದೆ ವೀಡಿಯೋ. ನಂತರ ನೀವು ಏನು ಮಾಡಬೇಕು ಅಂತಂದರೆ, ನಾನು ಈಗ ಆಲ್ರೆಡಿ ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಲಾಗಿನನ್ನು ಮಾಡಿರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ. ನೀವು ನಂತರ ಇಲ್ಲಿ ನೋಡಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿದಾಗ ಟೈಪ್ ಯುವರ್ ಐಡಿಯಾ, ಕ್ಲಿಕ್ ಹಿಯರ್ ಟು ಗೆಟ್ ಅ ವಿಡಿಯೋ ಅಂತ ಇದೆ. ಟೈಪ್ ಯುವರ್ ಐಡಿಯಾ ಅಂತ ಇದೆಯಲ್ವ, ಅಲ್ಲಿ ನೀವು ಪ್ರಾಂಪ್ಟನ್ನು ಬರಿಬೇಕಾಗತ್ತೆ. ಪ್ರಾಂಪ್ಟ್ ಏನು ಬರಿಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಕಾಪಿ ಮಾಡಿಕೊಂಡು ನೀವು ಕೂಡ ಪೇಸ್ಟನ್ನು ಮಾಡ್ಕೊಳ್ಳಿ. ನಂತರ ಇದಿಷ್ಟು ಪ್ರಾಂಪ್ಟ್ ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದೆಯಲ್ವ ನಾನು ಬರೆದಿರುವಂಥ ಪ್ರಾಂಪ್ಟ್. ಇದನ್ನು ಕೂಡ ನೋಡಿಕೊಂಡು ಕೂಡ ನೀವು ಅಲ್ಲಿ ಟೈಪನ್ನು ಮಾಡ್ಕೊಳ್ಬೋದು. ಇಲ್ಲಾಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವ, ಅದನ್ನು ಕಾಪಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಲ್ಲಿ ಪೇಸ್ಟ್ ಮಾಡಿದ್ರು ಕೂಡ ಆಗುತ್ತೆ. ನಂತರ ನೀವು ಇಲ್ಲಿ ಕೆಳಗಡೆ ಝೂಮ್ ಮಾಡಿ. ಝೂಮ್ ಮಾಡಿದಾಗ ಅಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವ ಕೆಳಗಡೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಂತರ ಯಾವ ಫೋಟೋವನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಆ ಒಂದು ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಈಗ ಫೈಲನ್ನು ಓಪನ್ ಮಾಡ್ಕೊಳ್ತೀನಿ. ನಂತರ ನನ್ನ ಒಂದು ಫೋಟೋದ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಲೋಡ್ ಆಗುತ್ತೆ, ಅಪ್ಲೋಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಅಲ್ಲಿ ರೌಂಡ್ ಹೊಡಿತಾ ಇದೆ ನೋಡಿ, ಈಗ ನೋಡ್ತಾ ಇದ್ದೀರಲ್ವ, ರೌಂಡ್ ಹೊಡಿತಾ ಇದೆ. ಅದು ಅಪ್ಲೋಡ್ ಆಗ್ತಾ ಇದೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಫೋಟೋ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದ ನಂತರ ನಿಮಗೆ ನಿಮ್ಮ ಫೋಟೋ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಈ ಕಡೆ ರೈಟ್ ಸೈಡಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಇದೆ ನೋಡಿ. ಕ್ರಿಯೇಟ್ ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ರಿಯೇಟ್ ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಫೈಲು AI ಡಾಟ್ ವಿಡಿಯೋ ವೆರಿಫೈಯಿಂಗ್ ಯು ಆರ್ ಹ್ಯೂಮನ್ ಅಂತ ಕೇಳ್ತಾ ಇದೆ. ಹಾಗೆ ದಿಸ್ ಮೇ ಟೇಕ್ ಅ ಫ್ಯೂ ಸೆಕೆಂಡ್ಸ್ ಅಂತ ಕೇಳ್ತಾ ಇದೆ. ಸ್ವಲ್ಪ ಹೊತ್ತು ಬಿಟ್ಟು ಲೋಡಾಗಿ ವೆರಿಫಿಕೇಷನ್ ಆಗಿ ನಂತರ ನಮಗೆ ಈ ರೀತಿಯಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಪ್ರಾಂಪ್ಟ್ ಇನ್ ಪ್ರೊಸೆಸಿಂಗ್ ಅಂತ ಕಾಣಿಸ್ತಾ ಇದೆ. ನೀವು ಇಲ್ಲಿ ಕ್ಯಾನ್ಸಲ್ ಬೇಕು ಅಂತಂದರೂ ಇಲ್ಲಿ ಕ್ಯಾನ್ಸಲ್ ಜನ್ರೇಷನ್ ಅಂತ ಇದೆಯಲ್ವ, ಕ್ಯಾನ್ಸಲ್ ಕೂಡ ಕೊಟ್ಕೊಳ್ಬೋದು ಫ್ರೆಂಡ್ಸ್. ಈಗ ಅಲ್ಲಿ ಮೇಲ್ಗಡೆ ನಾನ್ ಮೆಂಬರ್ 7 hours ವೆಯ್ಟ್ ಅಂತ ಕಾಣಿಸ್ತಿದೆ. ಅಂತಂದರೆ ನಾನು ಆಲ್ರೆಡಿ ವೀಡಿಯೋನ ಜನ್ರೇಟನ್ನು ಮಾಡ್ಕೊಂಡಿದ್ದೀನಿ, ಅದರಿಂದ ಆ ರೀತಿ ಕಾಣಿಸ್ತಿದೆ. ಜನ್ರೇಟ್ ಆದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಬರುತ್ತೆ. ಕೆಳಗಡೆ ಡೌನ್ಲೋಡ್ ಸಿಂಬಾಲ್ ಇರುತ್ತೆ, ಸೇವ್ ಸಿಂಬಾಲ್ ಇರುತ್ತೆ. ಡೌನ್ಲೋಡ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಈ ಒಂದು ವೀಡಿಯೋ ರೆಡಿಯಾಗಿರುವಂಥದ್ದು ನಿಮ್ಮ ಗ್ಯಾಲರಿಗೆ ಹೋಗಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಿಮಗೆ ಸೇವ್ ಮಾಡಬೇಕು ಅಂತಂದರೆ ಸೇವನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಜನ್ರೇಟನ್ನು ಮಾಡ್ಕೊಳ್ಳೋದು ಅಂತ. ನೀವು ಇದೇ ರೀತಿಯಾಗಿ ಫಾಲೋ ಮಾಡಿ, ನಿಮ್ಮ ಮೊಬೈಲ್ನಲ್ಲಿ ಆಗುತ್ತೆ. ನಾನು ಸೆಕೆಂಡ್ ಟೈಮ್ ಮಾಡ್ತಿರೋದ್ರಿಂದ ಇಲ್ಲಿ ಜನ್ರೇಟ್ ಆಗ್ತಾಯಿಲ್ಲ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದಿಲ್ವ, ನಾನು ಮೊದಲು ಜನ್ರೇಟ್ ಮಾಡಿರುವಂಥ ವೀಡಿಯೋನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಇದು ನಾನು ಮಾಡಿರುವಂಥ ವೀಡಿಯೋ. ಈಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ. ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.